ತಮ್ಮೆಲ್ಲರ ಅನುಕೂಲಕ್ಕಾಗಿ ಕಲ್ಯಾಣ ಮಂಟಪದ ಎದುರುಗಡೆ ಕೇವಲ ಪುರುಷರಿಗಾಗಿ ಪ್ರಸಾದದ ವ್ಯವಸ್ಥೆ ಮಾಡಿದ್ದೇವೆ. ಹೆಣ್ಣು ಮಕ್ಕಳಿಗಾಗಿ ಗೋಕಾಕ್ ಮಿಲ್ಲಿನ ಗೇಟ್ ಮುಂಭಾಗದಲ್ಲಿರುವಂತಹ ನಾವು ನೀವೆಲ್ಲ ಅತಿ ವಿಜೃಂಭಣೆಯಿಂದ ಮಹಾಲಿಂಗೇಶ್ವರನ ದರ್ಶನವನ್ನು ಪಡೆದು ಮಹಾಲಿಂಗೇಶ್ವರನ ಪ್ರಸಾದವನ್ನು ಸ್ವೀಕರಿಸಿ ನಾವೆಲ್ಲ ಧನ್ಯತೆಯನ್ನ ಪಡೆಯೋಣ. ತಾವು ಕೊಡುವಂತ ಈ ಭಕ್ತಿಯ ಕಾಣಿಕೆಯನ್ನ ನಾವು ಇಲ್ಲಿ ಮಾಡತಕ್ಕಂತ ಮಹಾಪ್ರಸಾದಕ್ಕೆ ಇದ್ದೇವೆ. ತಮ್ಮ ಭಕ್ತಿ ಶಕ್ತಿ ಅನುಸಾರವಾದ ಕಾಣಿಕೆಯನ್ನ ಮುಟ್ಟಿಸಿ ತಾವು ಕೂಡ ಸುಮಾರು 30,000 ಜನರಿಗೆ ಅನ್ನದಾನ ಮಾಡಿದ ಪುಣ್ಯಕ್ಕೆ ಪಾತ್ರರಾಗಲಿಕ್ಕೆ ಒಂದು ಅವಕಾಶವನ್ನು ಮಹಾಲಿಂಗೇಶ್ವರ ಎಲ್ಲರಿಗೂ ಕೊಟ್ಟಿದ್ದಾನೆ. ನಮ್ಮ ಭಕ್ತಿ ಶಕ್ತಿ ಅನುಸಾರವಾದ ಕಾಣಿಕೆಯನ್ನು ಸಲ್ಲಿಸಿ ಮಹಾಲಿಂಗೇಶ್ವರನ ಕೃಪೆಗೆ ಪಾತ್ರರಾಗೋಣ. ಈ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಇವತ್ತು ಸಾಯಂಕಾಲ 8 ಗಂಟೆಗೆ ಗೋಕಾಕ್ ಪಾಲ್ಸದ ಲೈಬ್ರರಿ ಎದುರಿಗೆ ಮಹಾಲಿಂಗೇಶ್ವರ ಜಾತ್ರಾ ಮಹೋತ್ಸವ ಇದು ಅತಿ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ. ಈ ಜಾತ್ರಾ ಮಹೋತ್ಸವ ಕಳೆದ 1994ನೇ ಇಸ್ವಿಯಿಂದ ಯಾವಾಗ ನಮ್ಮ ಈ ಸ್ಥಳೀಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಮೇಶಣ್ಣ ಲಕ್ಷ್ಮಣರಾವ್ ಜಾರಕಿಹೊಳಿ ಅವರು ನಮ್ಮ ಕರ್ನಾಟಕ ಜವಳಿಗಿರಣಿ ಕಾರ್ಮಿಕ ಸಂಘದ ಅಧ್ಯಕ್ಷತೆಯನ್ನು ವಹಿಸಿಕೊಂಡರು.
ಅವತ್ತಿನಿಂದ ಇವತ್ತಿನವರೆಗೂ ಸನ್ಮಾನ್ಯ ಶ್ರೀ ರಮೇಶಣ್ಣ ಲಕ್ಷ್ಮಣರಾವ್ ಜಾರಕಿಹೊಳಿ ಅವರ ಹಾಗೂ ಸನ್ಮಾನ್ಯ ಶ್ರೀ ಅಂಬಿರಾವ್ ಅಣ್ಣವಿ ಪಾಟೀಲ್ ಅವರ ಒಂದು ಅಧ್ಯಕ್ಷತೆ ಹಾಗೂ ಮಾರ್ಗದರ್ಶನದಲ್ಲಿ ಈ ಜಾತ್ರಾ ಮಹೋತ್ಸವ ಸರ್ವ ಧರ್ಮಗಳ ಸಮನ್ವಯದ ಪ್ರತೀಕವಾಗಿ ವಿವಿಧತೆಯಲ್ಲಿ ಏಕತೆಯನ್ನು ಬಿಂಬಿಸುವಂಥ ಮಾದರಿ ಜಾತ್ರೆಯಾಗಿ ನಮ್ಮೆಲ್ಲರ ಮಧ್ಯದಲ್ಲಿ ಇವತ್ತು ಸಾಕ್ಷಿಯಾಗಿದೆ. ಇದಕ್ಕೆಲ್ಲ ಆಧಾರ ಸ್ತಂಭ ಮಾರ್ಗದರ್ಶಕರು ಯಾರು ಅಂತ ಕೇಳಿದರೆ ನಮ್ಮ ಸ್ಥಳೀಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಮೇಶಣ್ಣ ಜಾರಕಿಹೊಳಿ ಅವರು, ಹಾಗೆ ನಮ್ಮ ಅಂಬಿರಾವ್ ಅಣ್ಣವಿ ಪಾಟೀಲ್ ಅವರು ಕೂಡ ಅದಕ್ಕೆ ನಮಗೆಲ್ಲ ಮಾರ್ಗದರ್ಶಿಯಾಗಿ ಬೆನ್ನೆಲುಬಾಗಿ ಆಧಾರ ಸ್ತಂಭರಾಗಿ ಈ ಜಾತ್ರಾ ಮಹೋತ್ಸವದ ಯಶಸ್ವಿಗೆ ಅವರು ಪ್ರೇರಣಾದಾಯಕರಾಗಿ ಯಾವತ್ತೂ ನಮ್ಮ ಹಿಂದೆ ಇರ್ತಾರೆ. ಇವ್ರ ಜೊತೆಗೆ ನಮ್ಮ ಗೋಕಾಕ್ ಟೆಕ್ಸ್ಟೈಲ್ ಲಿಮಿಟೆಡಿನ ಆಡಳಿತ ಮಂಡಳಿಯವರು ಸದಾಕಾಲದೊಳಗೆ ನಮ್ಮ ಗೋಕಾಕ್ ಮಿಲ್ಲಿನ ಆಡಳಿತ ಮಂಡಳಿ ಯಾವತ್ತೂ ನಮ್ಮ ಈ ಜಾತ್ರಾ ಮಹೋತ್ಸವಕ್ಕೆ ಬೆಂಬಲವನ್ನು ಕೊಡ್ತಾ ಇದೆ, ಸಹಕಾರವನ್ನು ಕೊಡ್ತಾ ಇದೆ. ಸಹಯೋಗಿತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಈ ಜಾತ್ರಾ ಮಹೋತ್ಸವ ಯಥಾರೀತಿಯಾಗಿ ನಮ್ಮ ಕರ್ನಾಟಕ ಜವಳಿಗಿರಣಿ ಕಾರ್ಮಿಕ ಸಂಘದ ಪ್ರತಿನಿಧಿಗಳ ಒಂದು ಮುಂದಾಳತ್ವದಲ್ಲಿ ಯಶಸ್ವಿ ಜಾತ್ರೆಯಾಗಿ ಇವತ್ತು ನಮ್ಮೆಲ್ಲರ ಮಧ್ಯದಲ್ಲಿದೆ. महालिंग जत्रा हमारा हर साल के जैसा इस बार भी हुआ है। आज दूसरा दिन है हमारा जत्रा का। यहाँ महाप्रसाद होता है। यह हमारा महालिंग का मंदिर 1000 साल पुराना है। इसका पौराणिक भी महत्व है और कम से कम 50,000 के आसपास लोग खाना खा के जाते हैं, प्रसाद लेके जाते हैं। ನಮಸ್ಕಾರ. ಶ್ರೀ ತಡಸಲ ಮಹಾಲಿಂಗೇಶ್ವರ ಜಾತ್ರೆಯು ಗೋಕಾಕ್ ಆಡಳಿತ ಮಂಡಳಿ ಹಾಗೂ ನಮ್ಮ ಕರ್ನಾಟಕ ಜವಳಿಗಿರಣಿ ಕಾರ್ಮಿಕ ಸಂಘದ ಸಂಯುಕ್ತದೊಂದಿಗೆ ಅತಿ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಸುಮಾರು 2 ದಿನ ಮಹಾಶಿವರಾತ್ರಿ ದಿನ ಹಾಗೂ ಮಹಾಶಿವರಾತ್ರಿಯ ಮರುದಿನ ಸುಮಾರು 25,000ರಿಂದ ಒಂದು 30,000 ಜನ ಮಹಾಪ್ರಸಾದ ಇಲ್ಲಿ ಇದಾಗ್ತಾರೆ. ಮಹಾಲಿಂಗೇಶ್ವರ ಜಾತ್ರೆಯು ಅತಿ ವಿಜೃಂಭಣೆಯಿಂದ ಜರುಗ್ತಾರೆ. ನಮಸ್ಕಾರ. ಶಿವರಾತ್ರಿಯ ನಿಮಿತ್ತ ನಮ್ಮ ಶ್ರೀ ಗೋಕಾಕ್ ತಡಸಲ ಶ್ರೀ ಮಹಾಲಿಂಗೇಶ್ವರ ದೇವಾಲಯ ಒಂದು ಇತಿಹಾಸವನ್ನು ಹೊಂದಿದೆ. ಇದು ನಮ್ಮ ಘಟಪ್ರಭಾ ನದಿಯ ದಡದಲ್ಲಿ ನೆಲೆಸಿರುವಂಥ ಮಹಾಲಿಂಗೇಶ್ವರ ಮಂದಿರ ಅತ್ಯಂತ ಹಳೆಯ ಒಂದು ಪೌರಾಣಿಕ ಒಂದು ಸ್ಥಳವಾಗಿದೆ. ಇಲ್ಲಿ ಅನೇಕ ಭಕ್ತಾದಿಗಳು ಬಂದು ಭಕ್ತಿಯಿಂದ ಪೂಜೆ ಪ್ರಾರ್ಥನೆಗಳನ್ನು ಸಲ್ಲಿಸಿ ಹೋಗ್ತಾರೆ. ಶಿವರಾತ್ರಿ ನಿಮಿತ್ತ ಅನೇಕ ಜನರಿಗೆ ಇಲ್ಲಿ ಮಹಾಪ್ರಸಾದ ಇರುತ್ತದೆ. ಇದರದೇ ಆದ ಒಂದು ಮಹತ್ವ ಅಂದರೆ ಇದನ್ನು ದಕ್ಷಿಣ ಕಾಶಿ ಎಂದಲೂ ಕರೆಯಲಾಗ್ತದೆ.